ಮೂಡಣದಿಂದ ಪಡುವನದ ಕಡಲಿನವರೆಗೆ, ಬಡಗಣದಿಂದ ತೆಂಕನದ ಖಾನನವರೆಗೆ, ಧರೆಗೆ ಧರೆ ಎನಿಸಿಕೊಂಡ ದೊರೆಯೇ ಈ ಊರಿನ ಗೌಡ. ಗಜಗಾತ್ರದ ಹೆಬ್ಬಾಗಿಲು, ಆಕಾಶದಷ್ಟಗಲದ ಪಡಸಾಲೆ, ದಂತದೊಳಪಿನ ಕಂಬಸಾಲು, ಮುತ್ತಿನ ಹಾರದಂತ ಮೇಲ್ಚಾವಣೆ. ಅದರೊಳಗಿರುವ ಈತ ಪತ್ನಿ ಇರದ ಅಧಿಪತಿ, ಅಲ್ಲಲ್ಲ, ಹೆಣ್ಣಿನ ದೇಹವನ್ನ ಮಾಂಸದಂತೆ ನುಂಗು ಹಾಕುವ ಚಪಲಪತಿ. ಯಾವ್ರ ಬೆಂಗಳೂರು. ಇದೀಗ ಬಂದ ಸುದ್ದಿ. ದೇವಾಪುರ ಗ್ರಾಮದ ಧರೆಗೌಡ ಹಾಗೂ ಆತನ ಆಳ ಮನುಷ್ಯಳಾದ ರಾಮಿಯ ಭೀಕರ ಹತ್ಯೆ ನಡೆದಿದ್ದು ಅಪರಾಧಿಗಳು ತಲೆಮರೆಸಿಕೊಂಡಿದ್ದಾರೆ. ಈಗಾಗಲೇ ತನಿಖೆ ನಡೆದಿದೆ. ಈ ಕೊಲೆಗೆ ಕಾರಣವೇನೆಂದು ಇನ್ನೂ ತಿಳಿದು ಬಂದಿಲ್ಲ. ಯಾರು ಏನು ಮಾಡುವರು, ನನಗೇನು ಕೇಡು ಮಾಡುವರು. ಲೇ ಮಗನ, ಗೌಡ ಬರಾಕ್ತಾರ ಬಾರು. ಏ ಮಗನ, ಕರಿಗೌಡ್ರ ಸಭಾ ಕರ್ದಾರಂತ ಹೋಯ್ ಬರ್ತೇನೆ. ಬರೋ ತನಕ ಮಸಾರಿ ಹೊಲದಲ್ಲಿ ಯಾಕೆ ಶುದ್ಧಾಗಿರ್ಬೇಕ, ತಿಳಿತಾ ಇಲ್ಲ? ಹಾನ್ರಿ ಅಪ್ಪಾರ. ಲೇ ಸಿದ್ಯ, ನಿನ್ ಹಿಂದಿನ ಕರ್ಕೊಂಡು ಊಟಕ್ಕೆ ಬಾರೋ. ಏನ ರಾಮಿ, ಮೈ ಕೈ ತುಂಬ್ಕೊಂಡ ಏನ್ ಚಂದ ಕಾಣಕತ್ತಿ. ನೀ ಮನಸ್ ಮಾಡಿದಂದ್ರ ಈ ವಾಡ್ಯಕ ರಾಣಿ ಆಗ್ಬೋದ. ಹುಚ್ಚದೀನಿ. ಅಪ್ಪಾರ, ಹೊಳಿ ದಂಡದ ಹೊಲದ ವಿಷಯ ಏನಾಯ್ತ್ರಿ? 20 ವರ್ಷ ಆತು ಗೌಡ್ರ ಮನ್ಯಾಗ ದುಡ್ಯಾಕೈತಿ ನಾವು. ಏ ನಡೆಯುವ ಮಗನ.
ಗೌಡ್ರ ಆ ಸಿದ್ದೆ ಮಗ ಹೊಳಿ ದಂಡಿ ಹೊಲದ ವಿಷಯ ತೆಗೆದೈತ್ ನೋಡ್ರಿ. ಹೌದು. ಏ ಹನುಮ್ಯಾ, ಆ ಬಾರ್ಕೋಲ್ ಬರ್ಮ್ಯಾನ್ ಕರ್ಸ್ಲೆ. ನಾ ಹಾಕಿದ ಎಂಜಲ ತಿನ್ನೋ ನಾಯಿನಿ ಹೊಲದ ಬಗ್ಗೆ ಕೇಳ್ತಿ? ಇಲ್ಲೇ ಭರ್ಮ್ಯಾ, ಇವನ ಮೈಯಾಗಿನ ಚರ್ಮ ಹರಿವಂಗ ಬಡದುಗಿಲೆ. ಆತ್ರಿ ಅಪ್ಪರ. ಕೊಂದಾರಲ್ಲವೋ ಬಡವರ ಬದುಕ, ಕೊಂದಾರಲ್ಲವೋ ಬಡವರ ಬದುಕ. ನ್ಯಾಯ ಕೇಳುವ ನಾಲಿಗೆ ಮೇಲೆ 108 ಬರೆಯೋ, ಇದು ಯಾವ ನ್ಯಾಯವೋ? ಕೊಂದಾರಲ್ಲವೋ ಬಡವರ ಬದುಕ. ಉಳ್ಳವರುಂಡು ಬಡವನೊಂದು ಬೆಂಕಿಯ ಮಳೆಯಾಯ್ತೋ, ಇದು ಉಳ್ಳವರ ಬದುಕೋ. ಕೊಂದಾರಲ್ಲವೋ ಬಡವರ ಬದುಕ, ಕೊಂದಾರಲ್ಲವೋ ಬಡವರ ಬದುಕ, ಬಡವರ ಬದುಕ, ಬಡವರ ಬದುಕ. ಬರ್ರಿ ಬರ್ರಿ ಒಳಗ್ ಬರ್ರಿ. ಇಲ್ಲಿ ಮನ್ ಸಾವತ್ಲ ಹೆಂಗಾಯ್ತದ ಗೊತ್ತು? ನಮಗೂ ಗೊತ್ತಿಲ್ರಿ. ನಿಮ್ಮ ಹೆಸರೇನು? ನನ್ನ ಹೆಸರು ಪರಶುರಾಮ್ ರೀ. ಏನ್ ಕೆಲಸ ಮಾಡೋದು ನೀವು ಇಲ್ಲಿ? ನಾವಿಲ್ಲಿ ಗೌಡ್ರ ಕೆಳಗೆ ಗುಮಾಸ್ತಾ ಕೆಲಸ ಮಾಡ್ತೀವ್ರಿ. ನೀವೇನ್ ಕೆಲಸ ಮಾಡೋದು ಇಲ್ಲಿ? ನಾವು ಅಡಿಗೆ ನೀವೆಲ್ಲ? ಸರಿ. ಎಷ್ಟು ಮಾಹಿತಿ ಸಾಕು ನನ್ಗ. ಹಂಗೇನ್ರಿ ಬೇಕಾತಂದ್ರೆ ಮತ್ತೆ ಬರ್ತೀನಿ. ಯಾರಪ್ಪ ನೀನು? ನಿನ್ನ ಅಲ್ಲಿ ಹೋಟೆಲ್ ಅಲ್ಲಿ ನೋಡಿಲ್ಲ ನಾನು ಬೆಳಿಗ್ಗೆ. ಏನ್ ನಡೀತ್ ಹೇಳು? ಆ ರಾಮಿನ ನಾನು ಹರಿದು ಅವ್ ಅನ್ಕೊಂಡಿದ್ದೆ, ಆದ್ರೆ ಅಕ್ಕಿ ತಪ್ಪು ಕೆಲಸ ಮಾಡ್ಬಿಟ್ಲು. ನನ್ನ ರಾಮಿ ಬಂದಾಳ.
ಏನ ನನ್ನ ರಾಮಿ, ನಾ ಹೇಳಿದ ಒಂದು ಮಾತಿಗೆ ಈ ಗೌಡನ ತೋಟಕ್ಕೆ ಬಂದಿಯಲ್ಲ. ನಿನ್ನ ನಮ್ಮ ಅವ್ವ ತರ್ಕೊಂಡೇನೆ, ಆದ್ರೆ ನೀ ಮಾಡಿದ್ದೇನು? ಹೆಣ್ಣಂದ್ರ ಆಟದ ಗೊಂಬೆ ಮಾಡಿ ಏನು ನಿನ್ ದುಡ್ಡ ದಹುಲತ್ತಿನ ದಿಮಾಕಿ ಈ ಊರಿನ ಎಷ್ಟೋ ಹೆಣ್ಮಕ್ಳ ಜೀವನ ಹಾಳು ಮಾಡಿದಿ. ಹೆಣ್ಣಂದ್ರ ಏನ್ ಅನ್ಕೊಂಡಿ? ಹೊಡೆದ ಅವ್ವ ಅಕ್ಕಳ, ಆಟ ಆಡೋ ಅಕ್ಕ ತಂಗಿರೋ ಅಕ್ಕಳ, ಬಲ ಕೊಡೋ ಹೆಂಡತಿನೂ ಅಕ್ಕಳ, ಕೊನೆಗೊಂದಿನ ಹೆತ್ತ ಮಗಳು ಅಕ್ಕಳ. ಧನ್ಯಾರ, ಹೆಣ್ಣಿನ ಸರಾಪ ಬಹಳ ಕೆಟ್ಟ. ಹೆಣ್ಣಿಗೆ ಅನ್ಯಾಯ ಆಗೋದಕ್ಕ ನಾ ಬಿಡೋದಿಲ್ಲ. ತಾಯಿ ರೂಪದಾಗ ಬಂದಿ ನಾನು. ಆ ಗೌಡ ಮಾಡಿದ ತಪ್ಪಿಗೆ ನೀನು ಸರಿಯಾದ ಶಿಕ್ಷಣ ಕೊಟ್ಟಿದ್ದೀಯ. ನನಗನ್ಸುತ್ತೆ ಇನ್ನು ಮೇಲಿಂದ ಈ ಊರಿನ ಹೆಣ್ಮಕ್ಳೆಲ್ಲ ಸೇಫ್ ಆಗಿರ್ತಾರಂತ. ಕಾನೂನು ಕಚೇರಿ ಅಂತ ಹೋದರೆ ನಿನ್ನ ಮೇಲೆ ಶಿಕ್ಷೆ ಆಗಿಬಿಡುತ್ತೆ. ಎನಿವೆ, ನಾಳೆ ಬೆಳಗ್ಗೆ ನಾನು ಊರಿಗೆ ಹೋಗ್ತಾ ಇದ್ದೀನಿ. ಈ ವಿಷಯ ನಾನು ಯಾರಿಗೆ ಹೇಳಲ್ಲ, ನೀನು ಯಾರಿಗೆ ಹೇಳೋಕೆ ಹೋಗ್ಬೇಡ. ಚೆನ್ನಾಗಿರು. ಸಮಾಜವು ಜೀತ ಪದ್ಧತಿ, ಅನೈತಿಕ ಸಂಬಂಧ, ಅನ್ಯಾಯಗಳಿಂದ ತುಂಬಿ ಹೋಗಿದೆ. ಅವುಗಳ ಸಂಪೂರ್ಣವಾದ ಕೃತಾಂತವಾದರೆ ಮಾತ್ರ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯ.